ಲಾಲ್ಬಾಗ್ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ದಿನಕ್ಕೆ ವಿಸಿಟ್ ಅನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿರುವಂತಹ ಪ್ರವಾಸಿ ತಾಣಗಳನ್ನು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ. ಅದರ ಜೊತೆಗೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಇಲ್ಲಿ ವಾಕಿಂಗ್ ಮಾಡ್ತಾರೆ. ಜೊತೆಗೆ ಸಖತ್ ಎಂಜಾಯ್ ಮಾಡ್ತಾರೆ. ಆದರೆ ಲಾಲ್ಬಾಗ್ನಲ್ಲಿರುವಂತಹ ಮತ್ಸ್ಯಾಲಯ ಈಗ ಪಾಳು ಬಿದ್ದಂತಹ ಸ್ಥಿತಿಗೆ ಬಂದು ತಲುಪಿದೆ. ನಾನೀಗ ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ದೃಶ್ಯ ಹೇಗಿದೆ ಅನ್ನುವಂಥದ್ದನ್ನ. ನನ್ನ ಹಿಂಬದಿಯಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಈ ಮತ್ಸ್ಯಾಲಯ 1987ರಲ್ಲಿ ಸ್ಟಾರ್ಟ್ ಆಗತ್ತೆ. ಅದಾದ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಮೀನನ್ನ ನೋಡ್ಲಿಕ್ಕೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಂದು ವಿಸಿಟ್ ಅನ್ನ ಮಾಡ್ತಾರೆ. ಜೊತೆಗೆ ಅಷ್ಟೇ ಎಂಜಾಯ್ ಕೂಡ ಮಾಡ್ತಿರ್ತಾರೆ. ಆದರೆ ಸುಮಾರು 10 ವರ್ಷಗಳಿಂದ ಈ ಒಂದು ನಂಜಪ್ಪ ಮೆಮೋರಿಯಲ್ ಹಾಲ್ ಪಾಳು ಬಿದ್ದಂತಹ ಸ್ಥಿತಿಗೆ ಬಂದು ತಲುಪಿರುವಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಯಾವುದೋ ಒಂದು ಪಾಳು ಬಂಗ್ಲೆಗೆ ಬಂದಂತಾಗತ್ತೆ. ಒಳಗೂ ಕೂಡ ಅಷ್ಟೇ ಹಾವುಗಳಾಗಿರ್ಬೋದು. ಸಾಮಾನ್ಯವಾಗಿ ಲಾಲ್ಬಾಗ್ನಲ್ಲಿ ನಾವು ನೋಡ್ತಿದ್ದಂಗೆ ಸಾಕಷ್ಟು ಹಾವುಗಳ ಸಂಖ್ಯೆ ಹೆಚ್ಚಿದೆ. ಅದರಲ್ಲೂ ಹೋಲಿಕೆ ಮಾಡಿದರೆ ಈ ಒಂದು ಭಾಗದಲ್ಲಿ ಅಂದರೆ ಈ ಮತ್ಸ್ಯಾಲಯ ಇರುವಂತಹ ಈ ಒಂದು ಕಟ್ಟಡದಲ್ಲಿ ಸಾಕಷ್ಟು ಹಾವುಗಳು ನೆಲೆಯನ್ನು ಊರಿರುವಂಥದ್ದು. ಜೊತೆಗೆ ಬಿಲ್ಡಿಂಗ್ ಕೂಡ ಯಾವಾಗ ಬೀಳುತ್ತೋ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿದೆ. ಜೊತೆಗೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಕೂಡ ಇದೇ ಒಂದು ಹಾದಿಯಲ್ಲಿ ಹಾದು ಹೋಗ್ತಾರೆ. ಅಂದರೆ ಪಾರ್ಕಲ್ಲಿ ವಾಕಿಂಗ್ ಮಾಡೋದಾಗಿರ್ಬೋದು, ಸಂಜೆ ವ್ಯಾಯಾಮಗಳು ಮಾಡೋದಾಗಿರ್ಬೋದು, ಎಲ್ಲರೂ ಕೂಡ ಇದೇ ಒಂದು ಪ್ಲೇಸಿಗೆ ಬರೋದ್ರಿಂದ ಈ ಒಂದು ಪಾಳು ಬಿದ್ದ ಬಿಲ್ಡಿಂಗ್ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ. ನೋಡ್ತಾ ಇರ್ಬೋದು. ಅಂದರೆ ಯಾವ ಟೈಮಲ್ಲಿ ಬೇಕಾದರೂ ಈ ಒಂದು ಮತ್ಸ್ಯಾಲಯ ಉರುಳಿ ಬೀಳ್ಬೋದು. ಜೊತೆಗೆ ಇಲ್ಲಿಯ ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ, ಯಾಕಂದರೆ ಈ ಹಿಂದೆ ಕೂಡ ಈ ಒಂದು ಕಟ್ಟಡವನ್ನು ಕೆಡವಿ ಹೊಸ ಮತ್ಸ್ಯಾಲಯವನ್ನು ಮಾಡ್ತೀವಿ, ಅದ್ರ ಜೊತೆಗೆ ಮಕ್ಕಳಿಗೆ ಎಂಜಾಯ್ ಮಾಡೋ ರೀತಿಯಲ್ಲೇ ಒಂದು ವಿಭಿನ್ನ ರೀತಿಯಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದರು. ಆದರೆ ಈಗ ಇತ್ತ ಕಡೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಅದರ ಜೊತೆಗೆ ಬಿಲ್ಡಿಂಗ್ ಕೂಡ ಯಾವಾಗ ಬೀಳುತ್ತೋ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿದೆ. ಜೊತೆಗೆ ಏನು ಲಾಲ್ಬಾಗ್ನಲ್ಲಿರುವಂತಹ ವೇಸ್ಟೇಜ್ಗಳನ್ನು ಕೂಡ ಅಂದರೆ ಪೈಪ್ಗಳಾಗಿರ್ಬೋದು, ರಾಡ್ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಬಂದು ಸ್ಟೋರ್ ಮಾಡ್ತಾರೆ. ನಾನು ಇನ್ನೊಂದು ಕಡೆ ನೋಡ್ತಾ ಇರ್ಬೋದು. ಅಂದರೆ ಈ ರೀತಿ ಪೈಪ್ಗಳನ್ನ ತಂದು ಅಂದರೆ ಇದೊಂಥರ ಸ್ಟೋರೇಜ್ ರೂಮ್ ಆದಂಗೆ ಆಗಿಬಿಟ್ಟಿದೆ. ಎಲ್ಲನೂ ತಂದು ಈ ಒಂದು ಬಿಲ್ಡಿಂಗ್ ಪಕ್ಕ ಹಾಕ್ತಾರೆ. ಜೊತೆಗೆ ಇಲ್ಲಿಗೆ ಜನ ಬರೋಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಗೆ ಬಂದು ಈ ಒಂದು ಮತ್ಸ್ಯಾಲಯ ತಲುಪಿದೆ. ನೋಡ್ತಾ ಇರ್ಬೋದು. ಎಲ್ಲವೂ ಕೂಡ ಪಾಳು ಬಿದ್ದಂತಹ ಸ್ಥಿತಿ. ಯಾಕಂದರೆ ನಮಗೆ ಶೇಮ್ ಆಗುತ್ತೆ. ಲಾಲ್ಬಾಗ್ನಂತಹ ಇಂತಹ ಒಂದು ಪ್ರವಾಸಿಗರ ತಾಣದಲ್ಲಿ ಈ ರೀತಿ ಒಂದು ಕಟ್ಟಡ ಇದೆ ಅಂತ ಅಂದರೆ ನಿಜವಾಗ್ಲೂ ಶೇಮ್ ಆಗುವಂತಹ ವಿಚಾರ. ಇದರ ಬಗ್ಗೆ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕು. ಎಲ್ಲಿಗೆ ನಿಲ್ಲಿಸಿದರೋ ಕಾರ್ಯ ಅದನ್ನು ಮತ್ತೆ ಪುನರಾರಂಭ ಮಾಡಬೇಕು. ಅದರ ಜೊತೆಗೆ ಈ ಒಂದು ಹಳೆ ಕಟ್ಟಡ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಈಗಾಗಲೇ ಹೇಳಿದೆ 1987ರಲ್ಲಿ ಓಪನ್ ಆಗಿರುವಂತಹ ಕಟ್ಟಡ ಅಂತ ಹೇಳಿದರೆ ಸಾಕಷ್ಟು ಅಂದರೆ ಆಗಿನ ಒಂದು ಟೆಕ್ನಾಲಜಿನ ಬಳಸಿ ಈ ಒಂದು ಕಟ್ಟಡವನ್ನು ಕಟ್ಟಿರ್ತಾರೆ. ಈಗ ಇಲ್ಲಿ ಓಡಾಡೋಕ್ಕೂ ನಿಜವಾಗ್ಲೂ ಭಯ ಆಗುತ್ತೆ. ಜೊತೆಗೆ ಮಕ್ಕಳು ಬಂದವರು ಕೂಡ ಏನಂತ ಅಂದರೆ ಮೀನನ್ನು ನೋಡಬೇಕು ಅನ್ನುವಂತಹ ಆಸೆ ಇರುತ್ತೆ. ಪಾಪ ಮಕ್ಕಳಿಗೂ ಕೂಡ ಒಂದು ಅವಕಾಶ ಸಿಗಲಿ. ಯಾಕಂದರೆ ಸಾಕಷ್ಟು ಜನ ಬರೋದ್ರಿಂದ ಬಂದು ವಿಸಿಟ್ ಮಾಡಿದರೆ ಇನ್ಕಮ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ಮಕ್ಕಳು ಕೂಡ ಈಗಿರುವಂತಹ ಮೀನುಗಳನ್ನು ಅಂದರೆ ಮೀನಿನ ತಳಿಗಳು ಕೂಡ ಹೆಚ್ಚಾಗ್ತಾ ಇದೆ. ಅದೆಲ್ಲವೂ ಕೂಡ ಒಂದು ಪ್ರಾರಂಭವಾದರೆ ಈ ಒಂದು ಜಾಗ ಮತ್ತೆ ವಾಪಸ್ ಪುನರಾವರ್ತನೆ ಆದರೆ ನಮಗೂ ಕೂಡ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಅಂತ ಕೂಡ ಇಲ್ಲಿಯ ಪ್ರವಾಸಿಗರು ಮಾತನಾಡ್ಕೊಳ್ತಾ ಇದ್ರು. ಕಾದು ನೋಡಬೇಕಾಗಿದೆ ಈ ಒಂದು ನಂಜಪ್ಪ ಮೆಮೋರಿಯಲ್ ಹಾಲ್ ಇರುವಂತಹ ಮತ್ಸ್ಯಾಲಯವನ್ನು ಯಾವಾಗ ಪುನರಾರಂಭ ಮಾಡ್ತಾರೆ ಅನ್ನೋದನ್ನ ಆದಷ್ಟು ಬೇಗ ಮಾಡಲಿ ಅನ್ನೋದೇ ರಾಜ್ ನ್ಯೂಸ್ ಆಶಯ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ವರ್ಷಿತಾ ತಾಕಿರಿ, ರಾಜ್ ನ್ಯೂಸ್ ಬೆಂಗಳೂರು.